ಹಾರ್ಮುಜ್ ಜಲಸಂಧಿಯ ಮೂಲಕ ಇರಾನ್ನನ್ನು ಆಟ ಆಡಿಸಬೇಕು ಅಂತ ಅಮೆರಿಕ ಮತ್ತು ಇಸ್ರೇಲ್ ಪ್ಲಾನ್ ಮಾಡಿಕೊಂಡು ನಾವು ಕೂಡ ನೌಕಾಬಂದಿನ ಹಾಕ್ತೀವಿ ಅಂತ ತಿಳಿಸಿತ್ತು. ಅದೇ ರೀತಿ ಬ್ಲಾಕೇಡ್ ಶುರುವಾಗಿದೆ. ಈ ಬ್ಲಾಕೇಡ್ ಭಾರತಕ್ಕೆ ಸಮಸ್ಯೆ ಮಾಡುತ್ತಾ? ಒಂದು ಕಡೆಗೆ ಇರಾನ್ ಹೇಳ್ತಾ ಇದೆ ನಾವು ಶುಲ್ಕವನ್ನು ವಿಧಿಸಲ್ಲ, ಭಾರತಕ್ಕೆ ಹೋಗುವಂತಹ ಹಡಗುಗಳಿಗೆ ಸೇಫ್ ಪ್ಯಾಸೇಜ್ ಅನ್ನು ಕೊಡ್ತೀವಿ ಅಂತ. ಆ ಸೇಫ್ ಪ್ಯಾಸೇಜ್ನ ಭವಿಷ್ಯ ಏನಾಗುತ್ತೆ ಇವತ್ತಿನಿಂದ ಅನ್ನೋ ಸಹಜ ಪ್ರಶ್ನೆ ಇದೆ. ಒಂದು ಡೀಟೇಲ್ ಇದೆ, ನೋಡ್ಕೊಂಡು ಬರೋಣ. ಹಾರ್ಮುಜ್ನಲ್ಲಿ ಅಮೆರಿಕ ನೌಕಾ ದಿಗ್ಬಂಧನ, ಇರಾನ್ ಕಟ್ಟಿಹಾಕಲು ಅಮೆರಿಕದ ಹೊಸ ತಂತ್ರ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಸಂಘರ್ಷ ತೀವ್ರ ಸ್ವರೂಪವನ್ನ ಪಡೆಯುತ್ತಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆ ವಿಫಲವಾದ ಬೆನ್ನಲ್ಲೇ ಅಮೆರಿಕ ಹಾರ್ಮುಜ್ನಲ್ಲಿ ನೌಕಾ ದಿಗ್ಬಂಧನ ಹಾಕಿದೆ. ಇದರ ಬೆನ್ನಲ್ಲೇ ಇರಾನ್ ಹಡಗುಗಳನ್ನ ನಾಶಪಡಿಸುವ ಬೆದರಿಕೆಯನ್ನ ಅಮೆರಿಕ ಹಾಕಿದೆ. ಇರಾನ್ ವಿರುದ್ಧ ಅಮೆರಿಕ ಜಾರಿಗೆ ತಂದಿರುವ ನೌಕಾ ದಿಗ್ಬಂಧನದ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ತೀವ್ರ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮ್ಮ ದಿಗ್ಬಂಧನದ ವ್ಯಾಪ್ತಿಯೊಳಗೆ ಯಾವುದೇ ಇರಾನಿನ ಹಡಗು ಬಂದರೆ ಅದನ್ನ ತಕ್ಷಣವೇ ನಾಶಪಡಿಸಲಾಗುವುದು ಅಂತ ಅವರು ತಿಳಿಸಿದ್ದಾರೆ. ಇರಾನ್ ನೌಕಾಪಡೆಗೆ ಈಗಾಗಲೇ ಭಾರಿ ನಷ್ಟ ಉಂಟಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನಿನ ಸುಮಾರು 158 ಹಡಗುಗಳು ನಾಶ, ನೌಕಾ ದಿಗ್ಬಂಧನ ಬೆಂಬಲಿಸಿದ ಇಸ್ರೇಲ್. ಇರಾನ್ನ ಸುಮಾರು 158 ಹಡಗುಗಳು ನಾಶವಾಗಿವೆ ಅಂತ ಟ್ರಂಪ್ ಹೇಳಿದ್ದಾರೆ. ವೇಗದ ದಾಳಿ ಹಡಗುಗಳು ಅಂತ ಕರೆಯುವ ಸಣ್ಣ ಹಡಗುಗಳನ್ನ ನಾವು ಗಂಭೀರ ಬೆದರಿಕೆಯಾಗಿಯೇ ಪರಿಗಣಿಸಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ದಿಗ್ಬಂಧನದ ಸಮೀಪಕ್ಕೆ ಬರುವ ಯಾವುದೇ ಹಡಗಿನ ಮೇಲೂ ಕೂಡ ಮಾದಕ ವಸ್ತು ಸಾಗಣೆಗಾರರ ವಿರುದ್ಧ ಬಳಸುವಂತೆಯೇ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ಅದು ತ್ವರಿತ ಹಾಗೂ ಕ್ರೂರವಾಗಿರುತ್ತೆ ಅಂತ ಎಚ್ಚರಿಸಿದ್ದಾರೆ. ಇರಾನ್ ಮೇಲೆ ನೌಕಾ ದಿಗ್ಬಂಧನವನ್ನ ವಿಧಿಸುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರ್ಧಾರವನ್ನ ಇಸ್ರೇಲ್ ಬೆಂಬಲಿಸುವುದಾಗಿ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಹೇಳಿದ್ದಾರೆ. ಈ ವಿಷಯದಲ್ಲಿ ತಮ್ಮ ಸರ್ಕಾರ ಅಮೆರಿಕದೊಂದಿಗೆ ಸಂಪೂರ್ಣ ಸಮನ್ವಯದಲ್ಲಿದೆ ಎಂದಿದ್ದಾರೆ. ಇರಾನ್ ನಿಯಮಗಳನ್ನ ಉಲ್ಲಂಘಿಸಿದೆ. ಅಧ್ಯಕ್ಷ ಟ್ರಂಪ್ ನೌಕಾ ದಿಗ್ಬಂಧನ ವಿಧಿಸಲು ನಿರ್ಧರಿಸಿದ್ದಾರೆ. ಸಹಜವಾಗಿ ನಾವು ಈ ದೃಢ ನಿಲುವನ್ನ ಬೆಂಬಲಿಸುತ್ತೇವೆ ಮತ್ತು ಅಮೆರಿಕದೊಂದಿಗೆ ನಿರಂತರ ಸಮನ್ವಯದಲ್ಲಿದ್ದೇವೆ ಅಂತ ಸಂಪುಟ ಸಭೆಯಲ್ಲಿ ನೇತನ್ಯಾಹು ಹೇಳಿರುವುದಾಗಿ ವರದಿಯಾಗಿದೆ. ಅಮೆರಿಕದ ಈ ಎಚ್ಚರಿಕೆ ನಡುವೆ ಇರಾನ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ. ಇರಾನ್ನ ಬಂದರುಗಳಿಗೆ ಯಾವುದೇ ರೀತಿಯ ಬೆದರಿಕೆ ಉಂಟಾದರೆ ಪರ್ಷಿಯನ್ ಕೊಲ್ಲಿ ಹಾಗೂ ಒಮನ್ ಸಮುದ್ರದಲ್ಲಿನ ಯಾವುದೇ ಬಂದರು ಕೂಡ ಸುರಕ್ಷಿತವಾಗಿರುವುದಿಲ್ಲ ಅಂತ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಇರಾನ್ನ ಮಿಲಿಟರಿ ಮತ್ತು ಇಸ್ಲಾಮಿಕ್ ಕ್ರಾಂತಿಕಾರಿ ಗಾರ್ಡ್ ಪಡೆಗಳು ಪರ್ಷಿಯನ್ ಕೊಲ್ಲಿ ಮತ್ತು ಒಮನ್ ಸಮುದ್ರದಲ್ಲಿನ ಭದ್ರತೆ ಎಲ್ಲರಿಗೂ ಸೇರಿದ್ದು. ಅದು ಒಂದೇ ದೇಶಕ್ಕೆ ಮಾತ್ರವಲ್ಲ. ಇರಾನಿನ ಬಂದರುಗಳಿಗೆ ಬೆದರಿಕೆ ಉಂಟಾದರೆ ಈ ಪ್ರದೇಶದಲ್ಲಿ ಯಾವುದೇ ಬಂದರು ಸುರಕ್ಷಿತವಾಗಿರೋದಿಲ್ಲ ಅಂತ ಹೇಳಿವೆ. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಪ್ರಕಾರ ದಿಗ್ಬಂಧನವನ್ನ ಇರಾನ್ನಲ್ಲಿ ಸಂಜೆ 5:30ರಿಂದ ಜಾರಿಗೊಳಿಸಲಾಗುತ್ತೆ. ಪರ್ಷಿಯನ್ ಕೊಲ್ಲಿ ಮತ್ತು ಒಮನ್ ಕೊಲ್ಲಿಯಾದ್ಯಂತ ಇರಾನಿನ ಬಂದರುಗಳಿಗೆ ಪ್ರವೇಶಿಸುವ ಅಥವಾ ಹೊರಡುವ ಎಲ್ಲಾ ದೇಶಗಳ ಹಡಗುಗಳಿಗೆ ಇದು ಅನ್ವಯವಾಗುತ್ತೆ. ಆದರೆ ಇರಾನಿನಲ್ಲದ ಬಂದರುಗಳ ನಡುವೆ ಸಂಚರಿಸುವ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿಯನ್ನ ದಾಟಲು ಅವಕಾಶ ಇರುತ್ತೆ. ಈ ಬೆಳವಣಿಗೆಯ ಪರಿಣಾಮವಾಗಿ ಸಮುದ್ರ ಸಾರಿಗೆ ಈಗಾಗಲೇ ನಿಧಾನವಾಗಿದೆ. ಕದನ ವಿರಾಮದ ನಂತರ ಭಾಗಶಃ ಪುನರಾರಂಭಗೊಂಡಿದ್ದ ಹಾರ್ಮುಜ್ ಜಲಸಂಧಿಯಲ್ಲಿ ಹಿಂದೆ ದಿನಕ್ಕೆ 100ರಿಂದ 135 ಹಡಗುಗಳು ಸಂಚರಿಸುತ್ತಿದ್ರೆ ಈಗ ಕೇವಲ 40ಕ್ಕೂ ಹೆಚ್ಚು ವಾಣಿಜ್ಯ ಹಡಗುಗಳು ಮಾತ್ರ ಸಂಚರಿಸುತ್ತಿವೆ. ಈ ಮಧ್ಯೆ ಇರಾನ್ ವಿರುದ್ಧ ಮತ್ತೆ ಕೆಂಡಕಾರಿದ ಟ್ರಂಪ್ ವಿಶ್ವಕ್ಕೆ ಬೆದರಿಕೆಯೊಡ್ಡಲು ಇರಾನ್ ಪ್ಲಾನ್ ಮಾಡುತ್ತಿದೆ. ಹಾರ್ಮುಜ್ ಜಲಸಂಧಿ ಬಂದ್ಗೆ ಬೇರೆ ದೇಶಗಳ ನೆರವು ಬೇಕಿಲ್ಲ. ಅಣ್ವಸ್ತ್ರ ಪರಿಕರಗಳನ್ನು ನಾವು ಮರಳಿ ಪಡೆಯುತ್ತೇವೆ. ಒಪ್ಪಂದಕ್ಕೆ ಇರಾನ್ ಎದುರು ನೋಡುತ್ತಿದೆ. ಶೀಘ್ರದಲ್ಲೇ ಯುದ್ಧ ಅಂತ್ಯವಾಗುವ ಲಕ್ಷಣಗಳಿವೆ ಎಂದಿದ್ದಾರೆ. ಭಾರತದ ಟ್ಯಾಂಕರ್ಗಳಿಗೆ ಶುಲ್ಕ ವಿಧಿಸಲ್ಲ, ಇರಾನ್ ಮತ್ತೆ ಭಾರತಕ್ಕೆ ಭರವಸೆ. ಅಮೆರಿಕ ಇರಾನ್ನ ಬಂದರುಗಳನ್ನ ನಿಯಂತ್ರಣಕ್ಕೆ ಮುಂದಾದ ಬೆನ್ನಲ್ಲೇ ಇರಾನ್ ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗುವ ಭಾರತೀಯ ಟ್ಯಾಂಕರ್ಗಳಿಗೆ ಯಾವುದೇ ಸುಂಕವನ್ನ ವಿಧಿಸುವುದಿಲ್ಲ ಅಂತ ಇರಾನ್ ಭಾರತಕ್ಕೆ ಮತ್ತೆ ಭರವಸೆಯನ್ನ ನೀಡಿದೆ. ಉಭಯ ರಾಷ್ಟ್ರಗಳು ಬಲವಾದ ಸಂಬಂಧವನ್ನ ಹೊಂದಿದ್ದು ಸಾಮಾನ್ಯ ಹಿತಾಸಕ್ತಿ ಹೊಂದಿವೆ ಎಂದು ಭಾರತದಲ್ಲಿರುವ ಇರಾನ್ನ ರಾಯಭಾರಿ ಮೊಹಮ್ಮದ್ ಫತಾಲಿ ಹೇಳಿದ್ದಾರೆ. ಶೀಘ್ರವೇ ಅಮೆರಿಕ ಇರಾನ್ 2ನೇ ಸುತ್ತಿನ ಸಂಧಾನ, ಪಾಕಿಸ್ತಾನ ಪ್ರಯತ್ನ ಪಡ್ತಿದೆ ಎಂದ ಖ್ವಾಜಾ ಆಸಿಫ್. ಇನ್ನು ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ ನಡೆದ ಅಮೆರಿಕ ಇರಾನ್ ಮಧ್ಯೆ ಶಾಂತಿ ಸಂಧಾನ ಮಾತುಕತೆ ಮುರಿದು ಬಿದ್ದಿದೆ. ಇದೀಗ ಶೀಘ್ರವೇ 2ನೇ ಸುತ್ತಿನ ಮಾತುಕತೆ ನಡೆಯಲಿದೆ ಅಂತ ಪಾಕಿಸ್ತಾನ ಸಚಿವ ಖ್ವಾಜಾ ಆಸಿಫ್ ಹೇಳಿದ್ದಾರೆ. ಮಾತುಕತೆಗಳು ಮತ್ತೆ ಪುನರಾರಂಭವಾಗುವ ಸಾಧ್ಯತೆ ಇದೆ. ಶೀಘ್ರದಲ್ಲೇ ಎರಡೂ ರಾಷ್ಟ್ರಗಳು ಮಾತುಕತೆಯ ಮೇಜಿಗೆ ಮರಳಬಹುದು. ಹಿಂದಿನ ಚರ್ಚೆಗಳಲ್ಲಿ ಬಿಕ್ಕಟ್ಟಿನ ನಂತರ ಮಾತುಕತೆ ಹಳಿ ತಪ್ಪಿದ್ದರೂ ಎರಡೂ ಪಕ್ಷಗಳನ್ನು ಮತ್ತೆ ಮಾತುಕತೆಗೆ ತರುವ ಪ್ರಯತ್ನದಲ್ಲಿ ಪಾಕಿಸ್ತಾನ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದಿದ್ದಾರೆ. ಒಟ್ನಲ್ಲಿ ಅಮೆರಿಕದ ನಿರ್ಧಾರ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಸಂಘರ್ಷ ಉಲ್ಬಣಗೊಳಿಸಿದೆ. ಇದು ಜಾಗತಿಕವಾಗಿ ಮತ್ತಷ್ಟು ಪರಿಣಾಮ ಬೀರುವ ಸಾಧ್ಯತೆಗಳಿದೆ. ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.